ನಡೆಸಿರೋದು. ಫಸ್ಟ್ ಟೈಮ್ ಹೋಗಿದ್ದು. ಗಿಲ್ಲಿ ಅವ್ರಿಗೆ ಎಲ್ಲರೂ ಕೂಡ ಅಣಕ್ಸಿದ್ದಾರೆ. ಈಗ ಕ್ಯಾಪ್ಟನ್ಸಿ ರೇಸ್ ಅಂತೂ ಮುಗ್ದಿದೆ. ಈಗ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಕ್ಯಾಪ್ಟನ್ಸಿ ರೇಸ್ಗೆ ಫಸ್ಟ್ ಟೈಮ್ ನೀನು ಹೋಗಿದ್ದ ಅಂತ ಇಲ್ಲಿ ರಘು ಅವರು ಕೇಳ್ತಿದ್ದಾರೆ. ಪಾಪ ಏನೂ ಗೊತ್ತೇ ಇಲ್ವೇನೋ ಅನ್ನೋ ರೀತಿ. ಈಗ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆಗೋಕ್ಕೂ ಮುಂಚೆ ಅವ್ರಿಗೆ ಗೊತ್ತು ಯಾರ್ಯಾರು ಕ್ಯಾಪ್ಟನ್ ಆಗಿದ್ರು ಅಂತಬಿಟ್ಟು. ಅಂದರೆ ಬಿಗ್ ಬಾಸಲ್ಲಿ ಏನೆಲ್ಲ ನಡೀತಿತ್ತು ನಾನು ನೋಡಿದ್ದೆ ಎಪಿಸೋಡ್ನ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಗೊತ್ತಿರಲಿಲ್ವಾ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗೇ ಇಲ್ಲ ಅಂತಂದ್ಬಿಟ್ಟು. ಮತ್ತು ಇವಾಗೂ ಕೂಡ ನಿನ್ನೆ ಒಂದು ಬಿಗ್ ಆಪರ್ಚುನಿಟಿ ಇತ್ತು, ಅದನ್ನು ಕಳ್ಕೊಂಡೆ ನೀನು ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಇಲ್ಲಿ ಗಿಲ್ಲಿಯವ್ರ ಕಾಲಿಲೆಕ್ಕೆ ರಘುವ್ರಿಗೆ ಸಖತ್ ಇಷ್ಟ ನೋಡಿ. ಅವರಿಲ್ಲಿ ಈ ಥರ ಮಾತಾಡಿದ್ರೆ ಯಾರಿಗೂ ಕೂಡ ಹರ್ಟ್ ಆಗಬಾರ್ದು. ಆದರೆ ಗಿಲ್ಲಿಯವರು ಈ ರೀತಿ ಏನಾದರೂ ಕೇಳಿದ್ರೆ ಮಾತ್ರ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ನಿನ್ನೆ ಹೇಳಿದ್ರು ಕುತಂತ್ರ ಬುದ್ಧಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ರಘು ಅವರು ಹೇಳಿದ್ರು. ಇಲ್ಲಿ ನಿನ್ನೆ ಸೋತಿ ಅವರೇ ಬೇಜಾರಳ್ಳಿ ಕೂತಿದ್ದಾರೆ. ಈಗ ಗಿಲ್ಲಿಯವರು ಕೂಡ ಬೇಜಾರಳಿದ್ದಾರೆ, ಕಾವ್ಯ ಅವರು ಬೇಜಾರಳಿದ್ದಾರೆ, ಸೂರಜ್ ಅವರು ಕೂಡ ಬೇಜಾರಳಿದ್ದಾರೆ. ಒಳ್ಳೆ ಆಪರ್ಚುನಿಟಿ ಇತ್ತು, ಇಲ್ಲಿ ಗೆಲ್ಬೋದಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇವಾಗ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಿರ್ಬೋದು, ಮತ್ತು ಇಲ್ಲಿ ನೊಂದಿರೋ ಮನಸ್ಸಿಗೆ ಜಾಸ್ತಿ ಚುಚ್ಚಿ ಮಾತಾಡೋದಿರ್ಬೋದು. ರಘು ಅವರು ಆ ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನೀನು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದ ಅಂತ ಗಿಲ್ಲಿ ಅವ್ರನ್ನ ಕೇಳ್ತಾನೆ ಇದ್ದಾರೆ. ಗಿಲ್ಲಿಯವರು ಕೂಡ ಹೌದು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿರೋದು ಅಂತ ಹೇಳಿದ್ರು. ಕಾವ್ಯ ಅವರು ಕೂಡ ಅಷ್ಟೇ ಇಲ್ಲಿ ಕಾಮಿಡಿಯಾಗಿ ಹೇಳ್ತಾರೆ. ಅದರಲ್ಲೂ ಕೂಡ ನೀನು ನನ್ನನ್ನು ಅಳಿಸ್ಬಿಟ್ಟು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ರೇಸ್ಗೆ ಹೋದಲ್ವಾ ಅಂತ ಇಲ್ಲಿ ಕೇಳ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ಇಷ್ಟು ದಿವಸ ಮಾತಾಡ್ತಾ ಇರಲಿಲ್ಲ, ನಿನ್ನೆಯಿಂದ ಇವಾಗ ನಗ್ನಗ್ತಾ ಮಾತಾಡ್ತಿದ್ರೆ. ಈ ಒಂದು ಪೇರು ನಗ್ನಗ್ತಾನೆ ಮಾತಾಡಿಕೊಂಡು ಖುಷಿಯಾಗಿ ಇರಲಿ. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಕೂಡ ಇಲ್ಲಿ ಹಂಚಿದ್ದಾರೆ. ಅಂದರೆ ಏನೊಂದು ಡ್ಯೂಟಿಗಳಿತ್ತು ಆ ಒಂದು ಡ್ಯೂಟಿಗಳು ಚೇಂಜ್ ಆಗಿದೆ. ಇಲ್ಲಿ ಸೂರಜ್ ಅವರು ಅಡುಗೆ ಮಾಡ್ತಿದ್ರು, ಇವಾಗ ಅಶ್ವಿನಿ ಅವರು ಅಡುಗೆ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಧನುಷ್ ಅವ್ರನ್ನ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದಾರೆ. ಮತ್ತು ರಕ್ಷಿತ್ ಅವರು ಕೂಡ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟಲ್ಲೇ ಇಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅಂತ ಏನು ಕೊಟ್ಟಿದ್ರು, ಕಾವ್ಯ ಅವರು ಹೇರ್ ಕಲರಿಂಗ್ ಮಾಡ್ಕೊಂಡಿದ್ರಲ್ವ. ಈಗ ಒಂದು ಹೇರ್ ಕಲರಿಂಗು ಬಿಗ್ ಬಾಸ್ ಹೇಳೋವರೆಗೂ ಕೂಡ ಅವರು ವಾಶ್ ಮಾಡ್ಕೋಬಾರ್ದಿತ್ತು ಹೇರ್ನ. ಇವಾಗ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ನೋಡಿ, ಅಶ್ವಿನಿ ಅವರೇ ಇಲ್ಲಿ ಹೇರ್ ಕಲರಿಂಗ್ ಮಾಡಿದ್ದು. ಅಂದರೆ ಬಿಗ್ ಬಾಸ್ ಹೇಳಿದ್ರು, ಅವ್ರು ಮಾಡಿದ್ರು ಅಷ್ಟೇ. ಇವಾಗ ಅವ್ರು ಹೇಳ್ತಾರೆ, ಯಾಕಂದರೆ ಕೂದಲು ತುಂಬಾ ಇಲ್ಲಿ ಡ್ರೈ ಆಗಿರುತ್ತೆ, ಹುಷಾರಾಗಿ ಇಲ್ಲಿ ವಾಶ್ ಮಾಡ್ಕೋ, ಯಾಕಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಕೂದಲು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೆಲವೊಂದು ವಿಚಾರದಲ್ಲಿ ಅಶ್ವಿನಿ ಅವರು ತುಂಬಾ ಕೇರ್ ಮಾಡ್ತಾರೆ ಎಲ್ಲರೂ ಕೂಡ. ಆದರೆ ಕೆಲವೊಂದು ವಿಚಾರದಲ್ಲಿ ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಈಗ ಬಿಗ್ ಬಾಸ್ ಅಟ್ ಪ್ರೆಸೆಂಟ್ ಲೈವಲ್ಲಿ ಇದು ನಡೀತದೆ. ಇನ್ನು ಗಿಲ್ಲಿಯವ್ರಿಗೆ ಎಲ್ರಿಗೂ ಕೂಡ ಕಾಲು ಎಳಿತಿದ್ದಾರೆ. ಅಂದರೆ ನೀನು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದೆ, ಒಂದು ಆಪರ್ಚುನಿಟಿ ಇತ್ತು, ಕಳ್ಕೊಂಡಿದ್ಯಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಈ ವಾರದ ಕ್ಯಾಪ್ಟನ್ ರಾಶಿಕ್ ಅವರು ಆಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅನ್ನೋದನ್ನು, ಮತ್ತು ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.